ರಾಜ್ಯಪಾಲರ ನಡೆ ಖಂಡಿಸಿ ಇಂದು ಕಾಂಗ್ರೆಸ್ ನಾಯಕರೊಂದು ರಾಜಭವನ ಚಲೋ ಮಾಡ್ತಾರೆ. ಇವಾಗ ಭೇಟಿ ಮಾಡೋಕ್ಕೂ ಹೋಗ್ತಿದ್ದಾರೆ. ಮತ್ತು ಕಾನೂನಾತ್ಮಕವಾಗಿ ಅವ್ರ ಹೋರಾಟ ಹೆಂಗಿರುತ್ತೆ, ಮತ್ತು ಮುಂದಿನ ನಡೆ ಏನಿರುತ್ತೆ, ಹೈಕಮಾಂಡ್ ಮಟ್ಟದಲ್ಲಿ ಏನಿರುತ್ತೆ, ಮತ್ತು ಪಕ್ಷವಾಗಿ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಈ ಬಗ್ಗೆ ಮಾತನಾಡೋಕ್ಕೆ ಅನಿಸುತ್ತೆ. ವಿನಯ್ ಕುಲಕರ್ಣಿ ಇದ್ದಾರೆ, ಅವ್ರನ್ನೇ ಮಾತಾಡ್ತಾನೆ. ಸರ್, ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಇಶ್ಯೂ ಮಾಡಿದ್ರೆ, ಈಗ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾರೆ. ಕಾನೂನಾತ್ಮಕವಾಗಿ ಹೋರಾಟ ಹೆಂಗಿರ್ತದೆ, ಪಕ್ಷದ ಪರವಾಗಿ ಹೋರಾಟ ಹೆಂಗಿರುತ್ತೆ ಸರ್? ಇದನ್ನು ಒಂದೇದಾಗಿ ರಾಜ್ಯಪಾಲರಿಗೆ ಹೊಂಟಂಥದ್ದು ಇವತ್ತು ಫಸ್ಟ್ ಮನವಿ ಮಾಡಕ್ಕೆ ಹೊಂಟಿದ್ದೇವೆ. ಮುಂದಿನ ದಿನದಲ್ಲಿ ಉಗ್ರವಾದಂಥ ಪಕ್ಷದ ವತಿಯಿಂದ ಇಡೀ ರಾಜ್ಯಾದ್ಯಂತ ಹೋರಾಟ ಪ್ರಾರಂಭ ಆಗುತ್ತೆ. ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾವುದೂ ಸಾಕ್ಷಿ ಆಧಾರಗಳು ಇನ್ನೂ ಇಲ್ಲದನ ಅವ್ರಿಗೆ ಪ್ರಾಸಿಕ್ಯೂಷನ್ ಕೊಟ್ಬಿಟ್ರು. ಯಾರೋ ಒಬ್ಬ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಇವತ್ತು ಇನ್ವೆಸ್ಟಿಗೇಷನ್ ಸಂಸ್ಥೆಗಳೇ ಇವತ್ತು ಪ್ರಾಸಿಕ್ಯೂಷನ್ ಕೊಡ್ರಿ ಅಂತ ಕೇಳಿದಂಥ ಟೈಮ್ಲಿ ಆ ಪಾರ್ಟಿಯವ್ರಿಗೆ ಆ ಪ್ರಾಸಿಕ್ಯೂಷನ್ ಕೊಡೋಕೆ ರೆಡಿ ಇಲ್ಲ. ಯಾರೋ ಒಬ್ಬ ದಾರಿಯೊಳಗೆ ಹೋಗುವಂಥ ಮನುಷ್ಯ ಯಾವತ್ತು ಹೋಗಿ ಅಲ್ಲಿ ಕೇಳಿದಂಥ ಟೈಮಲ್ಲಿ ಕೊಡ್ತಾರೆ. ಇದನ್ನು ಕೇಳಿದಾಗ ಭಾಳ ಆಶ್ಚರ್ಯ ಅನಿಸುತ್ತಲ್ಲ, ಯಾರಿಗಾದ್ರೂ ಕಾಮನ್. ಸರ್, ಎಲ್ಲ ಒಂದು ಕಡೆ ಈಗ ರಾಜ್ಯ ಸರ್ಕಾರ ವಿರುದ್ಧ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲ ಒಂದು ವಿಚಾರ, ಇನ್ನೊಂದು ಕಡೆ BJP ಯಾವ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿಲ್ಲ ಆ ಒಂದು ಜಾಗದಲ್ಲಿ ತಮ್ಮ ತನಿಖಾ ಸಂಸ್ಥೆಗಳನ್ನಾಗಲಿ ಈ ಥರ ರಾಜ್ಯಭವನ ದುರುಪಯೋಗ ಮಾಡಿಕೊಂಡು ತಮ್ಮ ಅಧಿಕಾರ ಸ್ಥಾಪನೆ ಮಾಡೋ ಕೆಲಸಗಳನ್ನು ಮಾಡ್ತಿದ್ದಾರೆ ಅನ್ನೋ ಕೆಲವಷ್ಟು ಇದು ಹೊಸದಾಗಲ್ಲ. ಹಲವಾರು ಕೇಸಲ್ಲಿ ಕೂಡ ನಾವು ನೋಡಿದಂಥ ಟೈಮಲ್ಲಿ ಈ ರೀತಿ ಆಲ್ರೆಡಿ ನಡೆದವು. ನನ್ನ ಕೇಸ್ನಾಗ ನಾನು ನೋಡಿದಾಗ ಇವರೇ ನಮ್ಮ ಭಾಗದ ಮುಖಂಡರುಗಳೇ BJP ಮುಖಂಡರುಗಳು ಕೋರ್ಟಿಗೆ ಹೋದಂಥ ಟೈಮಲ್ಲಿ ಹೈಕೋರ್ಟ್ ರಿಜೆಕ್ಟ್ ಆಗಿದೆ, CBI ಕೊಡೋಕ್ಕೆ ಬರಲ್ಲ ಅಂತೇಳಿ. ಸುಪ್ರೀಂ ಕೋರ್ಟ್ 5 ಜಡ್ಜಸ್ ಬೆಂಚಲ್ಲಿ ರಿಜೆಕ್ಟ್ ಆಗಿದೆ. ಅಂಥದನ್ನು BJP ಗೌರ್ಮೆಂಟ್ ಬಂದ ನಂತರ 2 ದಿನಕ್ಕೆ ಕೊಡ್ತಾರೆ. ಅಲ್ಲ, ಈಗ ಸುಪ್ರೀಂ ಕೋರ್ಟ್ಗಿನ್ನ ದೊಡ್ಡವರ ಅವರು. ಈಗ ಎಲ್ಲ ಒಂದು ಕಡೆ ಅಂದರೆ BJP ನಾಯಕರು ರಾಜೀನಾಮೆ ಕೇಳ್ತಿದ್ದಾರೆ. ರಾಜೀನಾಮೆ ಅಷ್ಟೊಂದು ಈಸಿನಾ ಸರ್? ರಾಜೀನಾಮೆ ಕೊಡೋದು ಮತ್ತು ಕೇಳೋದು ಅಷ್ಟೊಂದು ಈಸಿನಾ ಅನಿಸುತ್ತೆ ಸರ್? ವಿಜೇಂದ್ರ ಅವರು ರಾಜೀನಾಮೆ ಕೊಡಿ ಅಂದ್ಬಿಟ್ಟು ಹೇಳಿದ್ದಾರೆ. ಅಷ್ಟೊಂದು ಸಲೀಸಾನ ಸರ್ ರಾಜೀನಾಮೆ ಕೊಡೋದು ಮುಖ್ಯಮಂತ್ರಿ ಅವರು? ನಾವ್ಯಾಕೆ ರಾಜೀನಾಮೆ ನಾವು ಕೊಡೋಂಗಿಲ್ಲ. ಅದು ಕೊಡುವಂಥ ಪ್ರಶ್ನೆನೂ ಬರೋಂಗಿಲ್ಲ. ಮುಖ್ಯಮಂತ್ರಿಗಳು ರಾಜೀನಾಮೆ ಪ್ರಶ್ನೆನೇ ಬರಲ್ಲ. ನಾವ್ಯಾರು ಅದನ್ನು ಒಪ್ಪಲ್ಲ, ನಮ್ಮ ಪಕ್ಷನ ಒಪ್ಪಲ್ಲ. ಅವ್ರು ಯಾರು ಹೇಳ್ತಾರೆ? ಅಂದರೆ ಈಗ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ವಿಚಾರನ ಕೊಂಡೊಯ್ತಾರೆ, ಅಲ್ಲಿ ಏನಾದರೂ ಪ್ರತಿಭಟನೆ ಮಾಡೋ ಉದ್ದೇಶ ಏನಾದರೂ ಇದೆ ಸರ್? ನೆಕ್ಸ್ಟ್ ತೊಗೊತೀವಿ. ನೆಕ್ಸ್ಟ್ ನೋಡೋಣ. ನಮ್ಮ ಪಕ್ಷದ ನಿರ್ಧಾರಗಳು, ನಮ್ಮ ಮುಖಂಡರುಗಳು, ನಮ್ಮ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ನಾವು ಡಿಸಿಷನ್ ತೊಗೋತೀವಿ. ಇದು ವಿನಯ್ ಕುಲಕರ್ಣಿ ಅವರು ಮಾತಾಗುತ್ತೆ. ಕ್ಯಾಮ್ರಾ ಪರ್ಸನ್ ಪ್ರೇಮನ್ ಜೊತೆ ವಿನೋದ್ ಕಮ್ತಾರ್, ಅಶ್ವೇ ಗಣೇಶ್, ಬೆಂಗಳೂರು.